ನಾವು ಊಟ ಮಾಡ್ತಾನೋ ಏನಾದರೂ ತಿಂತಾನೋ ಯಾರು ಬಂದು ಕೇಳಿದ್ರೆ ನಾವು ಕೊಟ್ಟೆ ಕೊಡ್ತೀವಿ, ಅದು ನಮ್ಮ ಶತ್ರು ಆಗಿದ್ರು ಕೂಡ ಕೊಟ್ಟೆ ಕೊಡ್ತೀವಿ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ರಘು ಗಿಲ್ಲಿ ವಿಚಾರದಲ್ಲಿ ನಡೆದುಕೊಂಡಿದ್ದು ಎಲ್ಲರಿಗೂ ಬೇಸರವನ್ನು ತರಿಸಿದೆ. ಯಾಕೆ ರಘು ಹೀಗೆ ಮಾಡಿದ್ರು, ಗಿಲ್ಲಿ ಜೊತೆ ಒಳ್ಳೆ ಸ್ನೇಹಿತರಾಗಿದ್ರು, ಆದರೆ ಗಿಲ್ಲಿಗೆ ಈ ರೀತಿ ಒಂಚೂರು ಚಪಾತಿ ಕೊಟ್ಟಿದ್ರು ಏನು ಇವ್ರು ಗಂಟು ಖರ್ಚಾಗ್ತಿತ್ತು ಅಂತ ಹೇಳಿ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ರಘು ಅವರಿಗೆ ಉಗಿತಾ ಇದ್ದಾರೆ ಅಂತಲೇ ಹೇಳ್ಬೋದು. ಒಂದೇ ಒಂದು ಚಪಾತಿ ಚೂರಿನಿಂದ ರಘು ಅವರು ಒಂದು ಮರ್ಯಾದೆನೇ ಕಳ್ಕೊಂಡ್ರು ಅಂತ ಹೇಳಿ ಮತ್ತೆ ಅವರು ಬಂಡವಾಳ ಹೊರಬಂತು ಅಂತ ಹೇಳಿ ಚರ್ಚೆ ಆಗ್ತಾ ಇದೆ. ಈ ಕುರಿತು ಕಂಪ್ಲೀಟ್ ಆದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಇವರಿಗಾಗಿ ಬಿಗ್ ಬಾಸ್ ನೋಡಬೇಕು ಅನಿಸುತ್ತೆ. ಗಿಲ್ಲಿ ಸೈಲೆಂಟ್ ಆದರೆ ಬಿಗ್ ಬಾಸ್ ನೋಡಬೇಕು ಅಂತ ಹೇಳಿ ಅನ್ಸೋದೇ ಇಲ್ಲ, ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೂಡ ಇರಲ್ಲ. ಆದರೆ ಅಲ್ಲಿರುವ ಸಹಸ್ಪರ್ಧಿಗಳಿಗೆ ಗಿಲ್ಲಿನೇ ಟಾರ್ಗೆಟ್. ಏನು ಮಾಡಿದ್ರು ತಪ್ಪು, ಏನು ತಿಂದರೂ ತಪ್ಪು, ಏನು ಮಾತನಾಡಿದ್ರು ತಪ್ಪು ಅಂತ ಹೇಳಿ ಅಲ್ಲಿನ ಮನೆಯವರು ಗಿಲ್ಲಿಗೆ ಹೇಳ್ತಾ ಇದ್ದಾರೆ. ಗಿಲ್ಲಿ ಕಾಮಿಡಿ ಮಾಡ್ತಾ ಜೊತೆಯಲ್ಲಿ ಇದ್ದು ಬಿದ್ದು ಬಿದ್ದು ನಗ್ತಾರೆ. ಆಮೇಲೆ ಅವ್ನು ಕಾಮಿಡಿ ಮಾಡಿದ್ದೇ ತಪ್ಪು ಅನ್ನೋ ಕಾರಣವನ್ನು ಕೊಟ್ಟು ಅವನ ನಾಮಿನೇಷನ್ ಮಾಡ್ತಾರೆ, ಹಾಗೆ ಕಳಪೆಯನ್ನು ಕೊಡ್ತಾರೆ. ಆದರೆ ಗಿಲ್ಲಿ ಬಗ್ಗೆ ಬೇರೆ ಯಾರು ಏನು ಹೇಳಿದ್ರು ಕೂಡ ಬೇಜಾರು ಆಗ್ತಾ ಇರಲಿಲ್ಲ. ಕುಚುಕು ಗೆಳೆಯರಂತಿದ್ದ ರಘು ನಡೆ ಪ್ರೇಕ್ಷಕರಿಗೆ ಸಿಟ್ಟನ್ನು ತರಿಸಿದೆ. ಈಗ ರಘು ವಿರುದ್ಧ ರೊಚ್ಚಿಗೇಳುವಂತೆ ಮಾಡಿದೆ. ಅಂದಹಾಗೆ ಗಿಲ್ಲಿ ನಟ ಬೇರೆಯವರನ್ನ ಬಾಡಿ ಶೇಮಿಂಗ್ ಮಾಡಿ ಕೆಳಗಡೆ ಹಾಕಿ ಕಾಮಿಡಿ ಮಾಡ್ತಾರೆ. ನನಗೆ ಇದು ಇಷ್ಟ ಆಗ್ತಾ ಇಲ್ಲ. ಸಾಕಷ್ಟು ಬಾರಿ ವಾರ್ನು ಮಾಡಿದ್ದೇನೆ. ಬಟ್ಟೆ ಇದ್ದರೂ ಕೂಡ ಅವರು ಬಟ್ಟೆಯನ್ನು ಹಾಕಿಕೊಳ್ಳೋದಿಲ್ಲ, ಬನಿಯನ್ ಚಡ್ಡಿಯಲ್ಲೇ ಇರ್ತಾರೆ. ಇದು ನನಗೆ ಇಷ್ಟ ಆಗಲ್ಲ ಅಂತೇಳಿ ರಘು ಅವರು ಹೇಳಿದ್ದಾರೆ. ಆಮೇಲೆ 1-2 ವಾರದಿಂದ ಇವರು ದೂರನೇ ಇದ್ದಾರೆ. ಗಿಲ್ಲಿ ಎಷ್ಟೇ ಮಾತನಾಡಿಸೋಕೆ ಹೋದರೂ ರಘು ಅವರು ದೂರನೇ ಆಗ್ತಾ ಇದ್ದಾರೆ. ಆದರೆ ಚಪಾತಿ ವಿಷಯಕ್ಕೆ ರಘು ಮೇಲೆ ಪ್ರೇಕ್ಷಕರು ಸಿಟ್ಟಾಗಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನೆಂದರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ವಿಡಿಯೋ ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ರಘು ಅವರ ಪ್ಲೇಟ್ನಲ್ಲಿ ಚಪಾತಿ ತಿಂತಾ ಇರ್ತಾರೆ. ಅಲ್ಲಿಗೆ ಗಿಲ್ಲಿ ನಟ ಹೋಗ್ತಾರೆ. ಅಣ್ಣ ನಂಗೊಂದು ಚೂರು ಕೊಡೋಣ, ಒಂದು ಟೇಸ್ಟ್ ನೋಡ್ತೀನಿ ಹೆಂಗಿದೆ ಅಂತ ಹೇಳಿ. ಹೊಸ ಥರ ಮಾಡಿದಾರಂತೆಲ್ಲ, ಅದ್ರ ಚೂರು ಟೇಸ್ಟ್ ಕೊಡು, ನಾನು ತಿಂದು ನೋಡ್ತೀನಿ, ಒಂಚೂರು ಇಷ್ಟು ಕೊಡು ಅಂತ ಕೇಳ್ತಾರೆ. ಆದರೆ ರಘು ಅವ್ರು ಕೊಡೋದೇ ಇಲ್ಲ ಅಂತಾರೆ. ಸಿಟ್ಟಲ್ಲಿ ಇರ್ತಾರೆ, ನಾನು ಕೊಡೋಲ್ಲ, ಬೇಡ ಕಣೋ, ಹಿಂಗೆಲ್ಲ ಸಿಟ್ಟಲ್ಲೇ ಮಾತನಾಡ್ತಾರೆ. ಇದು ಗಿಲ್ಲಿಗೆ ಬೇಜಾರಾಗುತ್ತೆ. ಆದರೂ ಕೇಳ್ತಾರೆ ಅಣ್ಣ ಚೂರು ಕೊಡು ಅಂತ. ಆಮೇಲೆ ಕೊಡೋದೇ ಇಲ್ಲ. ಇಲ್ಲಿ ರಘು ಅವರ ಮುಖದ ಭಾವನೆ, ಇಲ್ಲಿ ಹಾಗೆ ಗಿಲ್ಲಿ ಅವರ ಮುಖದ ಭಾವನೆ ನೋಡಿ ಪ್ರೇಕ್ಷಕರಿಗೆ ಕೂಡ ಒಂದು ಬೇಜಾರಾಗುತ್ತೆ. ಪಾಪ ಗಿಲ್ಲಿ ಅಷ್ಟು ಕೇಳ್ತಾನೆ, ಒಂದು ಚೂರು ಕೊಟ್ಬಿಡ್ಬೋದಿತ್ತು. ಚೂರು ಕೊಟ್ಟಿದ್ರೆ ಇವ್ರ ಗಂಟೆ ಏನು ಖರ್ಚಾಗ್ತಾ ಇತ್ತು. ಅವನು ಇಡೀ ಚಪಾತಿ ಬೇಕು ಅಂತ ಕೇಳಿಲ್ಲ, ಒಂದೇ ಒಂದು ಚೂರು ಕೊಡು, ಟೇಸ್ಟ್ ನೋಡ್ತೀನಿ, ಆಮೇಲೆ ನಾನು ಅದೇ ಥರ ಮಾಡಿಸ್ಕೊಳ್ತೀನಿ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಗಿಲ್ಲಿ ತಮಾಷೆ ಮಾಡ್ತಾ ಇರಲಿಲ್ಲ, ಸೀರಿಯಸ್ ಆಗೇ ಕೇಳ್ತಾರೆ. ಆದರೂ ರಘು ಗಿಲ್ಲಿಗೆ ಚಪಾತಿಯನ್ನು ಕೊಡಲ್ಲ. ಆಮೇಲೆ ರಘು ಬಳಿ ರಾಶಿಕ ಬಂದು ಯಾವುದೇ ಒಂದು ಪರ್ಮಿಷನ್ ಕೇಳಿದೆ ರಘು ಹತ್ರ ಪ್ಲೇಟ್ನಿಂದ, ರಘು ಅವರ ಪ್ಲೇಟ್ನಿಂದ ಚಪಾತಿಯನ್ನು ತಿಂತಾರೆ. ಆಗ ರಘು ಅವರು ಏನೂ ಹೇಳೋದಿಲ್ಲ. ಗಿಲ್ಲಿ ಹಾಗೂ ರಘು ಒಳ್ಳೆಯ ಗೆಳೆಯರಾಗಿದ್ದರು. ಗಿಲ್ಲಿಯನ್ನು ರಘು ಅಷ್ಟು ಕೀಳಾಗಿ ಕಂಡಿದ್ದು ಯಾಕೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಕೇವಲ ಚಪಾತಿಗಾಗಿ ರಘು ಈ ಥರ ನಡೆದುಕೊಂಡಿದ್ದು ಸರಿಯಲ್ಲ ಅಂಥೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಾ ಇದೆ. ಅದಕ್ಕೆ ಕಮೆಂಟ್ ನೆಕ್ಸ್ಟ್ ಲೆವೆಲಲ್ಲಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಗಿಲ್ಲಿಗೆ ರಘು ಕೊಡದೆ ಇದ್ದಿದ್ದು ತಪ್ಪಲ್ಲ, ಅವನಿಗೆ ಕೊಡಲ್ಲ ಅಂಥೇಳಿ ಬೇರೆಯವರಿಗೆ ಕೊಟ್ಟಿದ್ದು ತಪ್ಪು. ಮಾನವೀಯತೆ ದೃಷ್ಟಿಯಿಂದಾದರೂ ಇದ್ರ ಬಗ್ಗೆ ಶನಿವಾರ ಡಿಸ್ಕಷನ್ ಆಗಲೇಬೇಕು. ಇಲ್ಲಿ ಗಿಲ್ಲಿಯನ್ನು ಬಿಟ್ಟರೆ ಬೇರೆ ಯಾರ ವ್ಯಕ್ತಿತ್ವವೂ ಕೂಡ ಸರಿಯಿಲ್ಲ. ಹೊಟ್ಟೆ ಕಿಚ್ಚಿಗೆ ಎಂಥ ಸ್ನೇಹವಾದರೂ ಮರೆಯೋ ಶಕ್ತಿ ಇದೆ ಅಂತ ಹೇಳಿ ಸಾಕಷ್ಟು ಜನ ಇದ್ರ ಬಗ್ಗೆ ಕಮೆಂಟ್ ಹಾಕ್ತಾ ಇದ್ದಾರೆ. ಇಷ್ಟು ದೊಡ್ಡ ದೇಹವನ್ನು ಇಟ್ಕೊಂಡು ಈ ಥರ ಸಣ್ಣ ಬುದ್ಧಿ ಬೇಡ ರಘು ಅವರೇ ಅಂತ ಹೇಳಿ ಸಾಕಷ್ಟು ಜನ ಇವರಿಗೆ ಕಮೆಂಟ್ ಮೂಲಕ ಬುದ್ಧಿಯನ್ನು ಹೇಳ್ತಾ ಇದ್ದಾರೆ, ಅಲ್ಲಿ ಹಾಕ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಗಿಲ್ಲಿ ಮಾಡೋದು ತಪ್ಪು, ನೀವು ಮಾಡೋದು ಸರಿನಾ ಅಂತ ಹೇಳಿ ಕೂಡ ಕೇಳ್ತಾ ಇದ್ದಾರೆ. ಈ ಪೋಸ್ಟ್ ನೋಡಿ ತುಂಬ ಚೆನ್ನಾಗಿ ಹಾಕಿದ್ದಾರೆ. ರಘುಗೆ ಗಿಲ್ಲಿ ಕಾಮಿಡಿ ಮಾಡಿದ್ದು ತಪ್ಪು, ಆದರೆ ನಿನ್ನೆ ಅವರನ್ನು ಸ್ವಿಮ್ಮಿಂಗ್ ಪೂಲ್ಗೆ ಹಾಕಿದ್ದು ಸರಿನಾ? ಗಿಲ್ಲಿ ಬೇರೆಯವರನ್ನು ರೇಗಿಸೋದು ತಪ್ಪು, ನಿನ್ನೆ ಟಾಸ್ಕ್ ಸೋತಾಗ ನೀವು ಗಿಲ್ಲಿಗೆ ರೇಗಿಸಿದ್ದು ಸರಿನಾ? ಚೈತ್ರ ಗಿಲ್ಲಿನ ನನ್ನ ಮಗನೇ ಅನ್ನೋದು ಕಾಮಿಡಿ, ಅದೇ ಚೈತ್ರಾಗೆ ಗಿಲ್ಲಿ ವಯಸ್ಸಾಗಿದೆ ಅಂದರೆ ಅದು ತಪ್ಪಾ? ಇಲ್ಲಿ ಎಲ್ಲರೂ ಸೇರಿ ಗಿಲ್ಲಿನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕ್ತಾ ಇದ್ದಾರೆ. ಇದರ ಬಗ್ಗೆ ಪೋಸ್ಟ್ ಕೂಡ ಹಾಕ್ತಾ ಇದ್ದಾರೆ. ಅಶ್ವಿನಿ ಕೂಡ ಸುಮ್ಮನೆ ಗಿಲ್ಲಿ ಬಗ್ಗೆ ಅಪಪ್ರಚಾರ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಗಿಲ್ಲಿ ಅವರಿಂದ ತಂದು ಇವರಿಗೆ ಇಡ್ತಾ ಇದ್ದಾರೆ, ಆ ಥರ ಕೆಲಸ ಗಿಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಆದರೆ ನಾವು ಇಷ್ಟು ದಿನ ನೋಡ್ತಾ ಇರೋ ಶೋನಲ್ಲಿ ಗಿಲ್ಲಿ ಆ ಕೆಲಸ ಎಲ್ಲೂ ಕೂಡ ಮಾಡಿಲ್ಲ. ಅವ್ರನ್ನ ತಂದು ಇಲ್ಲಿಡೋದು, ಇಲ್ಲನ್ನ ತಂದು ಅಲ್ಲಿಡೋದು ಅಂತ ಮಾಡ್ತಾ ಇಲ್ಲ. ಗಿಲ್ಲಿದೇನಿದ್ರು ಡೈರೆಕ್ಟ್ ಹಿಟ್ಟು, ಕಾಮಿಡಿ ಮಾಡ್ತಾನೆ, ಅಲ್ಲಿ ಟಾಂಗ್ ಕೊಡ್ತಾರೆ, ಆ ವಿಷಯವನ್ನು ಯಾರಿಗೆ ಮುಡಿಸ್ಬೇಕು ಮುಡಿಸ್ತಾರೆ. ಇನ್ನು ಗಿಲ್ಲಿ ತಮಾಷೆ ಮಾಡ್ತಾರೆ ನಿಜ, ಕಾಲೆಳೆದು ತಮಾಷೆ ಮಾಡ್ತಾರೆ ಅದು ನಿಜ. ಆದರೆ ಇಲ್ಲಿ ಮನೆ ವಿಚಾರವನ್ನು ಇಟ್ಕೊಂಡು ಮಾತ್ರ ತಮಾಷೆ ಮಾಡ್ತಾರೆ. ಬಿಗ್ ಬಾಸ್ ಮನೆ ಒಳಗಡೆ ಏನು ನಡೆಯುತ್ತೆ ಆ ವಿಚಾರವನ್ನು ಇಟ್ಕೊಂಡು ಮಾತ್ರ ತಮಾಷೆ ಮಾಡ್ತಾರೆ. ಯಾವುದೋ ಒಬ್ಬ ವ್ಯಕ್ತಿ ಸಹಸ್ಪರ್ಧಿಗಳ ವೈಯಕ್ತಿಕ ವಿಚಾರವನ್ನು ಇಟ್ಕೊಂಡು ಇಲ್ಲಿ ಅವರು ಕಾಲೆಳೆಯುವ ಕೆಲಸವನ್ನು ಮಾಡಿಲ್ಲ, ತಮಾಷೆಯನ್ನು ಕೂಡ ಮಾಡ್ತಾ ಇಲ್ಲ. ಇದೊಂದು ಕೂಡ ಎಲ್ಲೋ ಬೇಜಾರಾಗುತ್ತೆ. ಪ್ರತಿ ಸರಿನೂ ಗಿಲ್ಲಿಗೆ ಕಾಲೆಳೆದು ತಮಾಷೆ ಮಾಡ್ತಾರೆ, ಹಿಂಗೆ ಹಂಗಿಸಿ ತಮಾಷೆ ಮಾಡ್ತಾರೆ ಅನ್ನೋದು ತಪ್ಪು. ಇದು ಕೂಡ ಇಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಒಂದು ಚರ್ಚೆ ಆಗಬೇಕಾದ ವಿಷಯ ಅಂತಲೇ ಹೇಳ್ಬೋದು. ಒಂದಂತೂ ನಿಜ, ಒಂದಾಗಿದ್ದವರು ದೂರವಾಗ್ತಿದ್ದಾರೆ, ದೂರ ಇದ್ದವರು ಒಂದಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.